ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಬಳ್ಳಾರಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 10 ಮಂದಿಯ ಬಂಧನ ಆಗಿದೆ. 10 ಮಂದಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಿ ಮೆಡಿಕಲ್ ಟೆಸ್ಟ್ಗೆ ಅವರನ್ನ ಕರ್ಕೊಂಡು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 2 ಶಾಸಕರ ಬೆಂಬಲಿಗರು ಅರೆಸ್ಟ್ ಆಗಿದ್ದಾರೆ. ಜನಾರ್ದನ ರೆಡ್ಡಿ ಹಾಗೆ ಭರತ್ ರೆಡ್ಡಿ ಇಬ್ಬರ ಬೆಂಬಲಿಗರನ್ನೂ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಸದ್ಯಕ್ಕೆ ಬ್ರೂಸ್ಪೇಟೆ ಠಾಣೆಯಿಂದ ಮಿಮ್ಸ್ ಆಸ್ಪತ್ರೆಗೆ 10 ಮಂದಿಯನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಲಾಗಿದೆ. ಮತ್ತೊಂದು ಕಡೆ ಬಳ್ಳಾರಿ ಗ್ರಾಮಾಂತರ ಠಾಣೆಯಲ್ಲೂ ಕೂಡ ಬಿಜೆಪಿಯ ಕಾರ್ಯಕರ್ತರು ಅಥವಾ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಯಾರಿದ್ರು ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಶಿವಾನಂದ್ ಆಗ್ಲೇ ನೀಡ್ತಾ ಇದ್ರು. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಆರೋಪಿಗಳಿಗೆ ಮೆಡಿಕಲ್ ಟೆಸ್ಟ್ ಮಾಡುವಂತಹ ಕೆಲಸವನ್ನ ವೈದ್ಯರು ಮಾಡ್ತಿದ್ದಾರೆ. ಅಂದ್ರೆ ಬಂಧನದ ಪ್ರಕ್ರಿಯೆ ಇದೇನೆ. ಮೊದಲಿಗೆ ಅರೆಸ್ಟ್ ಮಾಡಿದಂತಹ ನಂತರದಲ್ಲಿ ಅವರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಮೆಡಿಕಲ್ ಟೆಸ್ಟ್ ಆದಂತಹ ನಂತರದಲ್ಲಿ ಆ ರಿಪೋರ್ಟ್ ಅನ್ನ ಪಡ್ಕೊಂಡ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಂತಹ ನಂತರದಲ್ಲಿ ವಿಚಾರಣೆಗೆ ಅಗತ್ಯ ಇದ್ರೆ ನಮ್ಮ ಕಸ್ಟಡಿ ಕೊಡಿ ಅಂತ ಹೇಳಿ ಪೊಲೀಸರು ಕೇಳ್ತಾರೆ. ಇಲ್ಲ ಅಂತಂದ್ರೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಂತಹ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸುವಂತಹ ಕೆಲಸವನ್ನ ನ್ಯಾಯಾಧೀಶರು ಮಾಡ್ತಾರೆ. ಸದ್ಯಕ್ಕೆ 10 ಜನ ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಬ್ರೂಸ್ಪೇಟೆ ಪೊಲೀಸ್ ಸ್ಟೇಷನ್ ನಲ್ಲಿ ಅರೆಸ್ಟ್ ಆದವರು, ಪೊಲೀಸರಿಂದ ಅರೆಸ್ಟ್ ಆದವರು ಅವರನ್ನ ಸೀದಾ ವಿಚಾರಣೆಯ ಬಳಿಕ ವಿಮ್ಸ್ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿದೆ. ಅಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಅದಾದ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ನಮ್ಮ ಪ್ರತಿನಿಧಿ ಶಿವಾನಂದ್ ಆಗ್ಲೇ ಮಾಹಿತಿಯನ್ನ ಕೊಡ್ತಾ ಇದ್ರು. ಈಗ ಈ 10 ಜನರನ್ನ ಏನ್ ಕರ್ಕೊಂಡು ಬರಲಾಗಿದೆಯೋ ವಿಮ್ಸ್ ಹಾಸ್ಪಿಟಲ್ಗೆ, ಇವರೆಲ್ಲರೂ ಬಳ್ಳಾರಿಯ ನಗರ ಕಾಂಗ್ರೆಸ್ ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು. 10 ಜನಾನು ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಅನ್ನುವಂತ ಮಾಹಿತಿ. ಮತ್ತೊಂದು ಕಡೆ ಬಳ್ಳಾರಿ ಗ್ರಾಮಾಂತರ ಠಾಣೆಯಲ್ಲಿ ಮತ್ತೊಂದಿಷ್ಟು ಜನರನ್ನ ಅರೆಸ್ಟ್ ಮಾಡಲಾಗಿದೆಯಂತೆ. ಅವರು ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಅನ್ನುವಂತ ಮಾಹಿತಿ ಇದೆ. ಗಲಭೆಯಲ್ಲಿ ಕೇವಲ ನಾರಾ ಭರತ್ ರೆಡ್ಡಿ ಕಡೆಯವರು ಮಾತ್ರ ಭಾಗಿಯಾಗಿರಲಿಲ್ಲ. 2 ಕಡೆಯಿಂದ ಕಲ್ಲು ತೂರಾಟ ಆಗಿತ್ತು, 2 ಕಡೆಯಿಂದ ಬಡಿದಾಟ ಆಗಿತ್ತು. ಹಾಗಾಗಿ ಗಲಭೆಗೆ ಕಾರಣರಾದಂಥ 2 ಶಾಸಕರ ಬೆಂಬಲಿಗರನ್ನ ಸದ್ಯ ಅರೆಸ್ಟ್ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇದೆ. ಜನಾರ್ದನ ರೆಡ್ಡಿ ಬೆಂಬಲಿಗರಿಗೂ ಕೂಡ ಹುಡುಕಾಟ ನಡೀತಾ ಇದೆ. ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರಿಗೂ ಕೂಡ ಹುಡುಕಾಟ ನಡೀತಾ ಇದೆ. ಅಂದ್ರೆ ಈ ಕೊಲೆ ಪ್ರಕರಣ ಇದೆಯಲ್ಲ, ರಾಜಶೇಖರ್ ರೆಡ್ಡಿ ಕೊಲೆ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಅದು ಪ್ರತ್ಯೇಕವಾಗಿ ಆಗ್ತಾ ಇದೆ. ಗನ್ಮ್ಯಾನ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಆದ್ರೆ ಇದು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಜನಾರ್ದನ ರೆಡ್ಡಿ ಅವರ ಅವಂಬಾವಿಯ ಮನೆಯ ಮುಂಭಾಗದಲ್ಲಿ ಏನ್ ಕಲ್ಲು ತೂರಾಟ ನಡೆಯಿತು, ಅಲ್ಲಿ ನಡೆದಂತಹ ಈ ಬಾಟಲಿಗಳ ತೂರಾಟ ಏನಿದೆ ಅಥವಾ ದಾಂಧಲೆ ಏನಿದೆ, ಕಾನೂನನ್ನ ಕೈಗೆ ತಗೊಂಡ್ರಲ್ಲ, ರಾಜಾರೋಷವಾಗಿ ನಮ್ದೇ ಆಡಳಿತ, ಹೇಳೋರು ಕೇಳೋರು ಯಾರು ಇಲ್ಲ, ನೆಲದ ಕಾನೂನಿಗೆ ಗೌರವ ಕೊಡದೆ ನಡ್ಕೊಂಡ್ರಲ್ಲ, ಅಂಥವರ ಹುಡುಕಾಟ ಆಗ್ತಾ ಇದೆ. ಘಟನೆಗೆ ಸಂಬಂಧಪಟ್ಟ ಹಾಗೆ ಹಲವು ಮೊಬೈಲ್ ವಿಡಿಯೋಗಳಿದ್ದಾವೆ. ಪೊಲೀಸರು ಕೂಡ ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಆವತ್ತು ರಾಜಾರೋಷವಾಗಿ ನಮ್ಮ ನಾಯಕರ ಪರ ಸೈನಿಕರು ನಾವು ಅಂತ ಹೋರಾಟಕ್ಕಿಳಿದ್ವಿ ಅನ್ನುವಂತ ಭ್ರಮೆಯಲ್ಲಿ ರೋಡಿಗಿಳಿದ್ರಲ್ಲ, ಅವರನ್ನ ಎತ್ತಾಕೊಂಡು ಬರ್ತಿದ್ದಾರೆ ಪೊಲೀಸರು. 10 ಜನ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು ಸದ್ಯ ವಿಮ್ಸ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ಗೆ ಒಳಗಾಗ್ತಿದ್ದಾರೆ. ಆ ನಂತರದಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ. ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರನ್ನೂ ಕೂಡ ಅರೆಸ್ಟ್ ಮಾಡುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, 10 ಜನ ನಾರಾ ಭರತ್ ರೆಡ್ಡಿ ಅವರ ಬೆಂಬಲಿಗರು, ಮತ್ತೊಂದಿಷ್ಟು ಮಂದಿ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಅನ್ನುವಂತ ಮಾಹಿತಿ. ಈಗ 10 ಜನರನ್ನ ವಿಮ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಬರಲಾಗಿದೆ. ಉಳಿದವರ ಬಂಧನ ಪ್ರಕ್ರಿಯೆ ಅಥವಾ ಉಳಿದ ಆರೋಪಿಗಳನ್ನ ಪತ್ತೆ ಮಾಡುವಂತ ಪ್ರಕ್ರಿಯೆ ಹೇಗೆ ನಡೀತಾ ಇದೆ? ಯಾವುದರ ಆಧಾರದ ಮೇಲೆ ಬಂಧನದ ಪ್ರಕ್ರಿಯೆಗಳು ನಡೀತಾ ಇದೆ ಶಿವಾನಂದ್? ವಿದ್ಯಾಶ್ರೀ, ಮುಖ್ಯವಾಗಿ ಈಗ ಬಿಜೆಪಿಯಿಂದಲೂ ಕೂಡ ಒಂದಷ್ಟು ಆರೋಪಿಗಳನ್ನ ಅಂದ್ರೆ ಅರೆಸ್ಟ್ ಮಾಡಿರುವಂತದ್ದು. ಮುಖ್ಯವಾಗಿ ಆ ಒಂದು ಘಟನೆಯಲ್ಲಿ ಏನು ವಿಡಿಯೋ ಚಿತ್ರೀಕರಣ ಪೊಲೀಸರಿಂದ ಆಗಿತ್ತು, ಜೊತೆಗೆ ಕಲ್ಲು ತೂರಾಟವನ್ನ ಮಾಡಿದ್ರು, ಅಂತವ್ರನ್ನ ಈಗ
ಕರೆತಂದು ವಿಚಾರಣೆ ನಡೆಸುವಂತ ಒಂದು ಕೆಲಸವನ್ನ ಮಾಡಿರುವಂತದ್ದು. ಬಳ್ಳಾರಿಯ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಈಗ ಕರೆತಂದು ಅವ್ರನ್ನ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಮುಖ್ಯವಾಗಿ 10 ಜನರನ್ನ 2 ಅಂದ್ರೆ ಪೊಲೀಸ್ ವೆಹಿಕಲ್ಗಳಲ್ಲಿ ಕರೆದುಕೊಂಡು ಬಂದಿರುವಂತದ್ದು. ಜೀಪ್ಗಳ ಮೂಲಕ ಅವ್ರನ್ನ ಕರೆತಂದು ಈಗ ವಿಚಾರಣೆಗೆ ಹಾಜರುಪಡಿಸಿರುವಂತದ್ದು. ಖುದ್ದಾಗಿ ಬಳ್ಳಾರಿಯ DIG ಆಗಿರ್ತಕ್ಕಂಥ ವರ್ತಿಕಾ ಕಟಾರೆ ಅವ್ರನ್ನೇ ಮುಂದೆ ನಿಂತು ಈ ಒಂದು ಪ್ರಕರಣದ ತನಿಖೆಯನ್ನ ಮಾಡಿಸ್ತಾ ಇರುವಂತದ್ದು. ಅಂದ್ರೆ ಘಟನೆಗೆ ಮೂಲ ಕಾರಣ ಮತ್ತೆ ರಾಜಶೇಖರ್ ಅನ್ನುವಂತ ಏನು ಯುವಕ ಸಾವನ್ನಪ್ಪಿದ ಆತನ ಸಾವಿಗೆ ಕಾರಣ ಅನ್ನುವಂತ ಒಂದು ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಯುವಕರನ್ನ ಕರೆತರುವಂತದ್ದು. ಜೊತೆಗೆ ಈಗಾಗಲೇ ಭರತ್ ರೆಡ್ಡಿ ಅವರು ಕೂಡ 4 ಕೇಸ್ ಪ್ರಕರಣಗಳನ್ನ ದಾಖಲೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಇದು ಬಳಿಕ ಜನಾರ್ದನ ರೆಡ್ಡಿ ಅವರು ಕೂಡ 2 ಕೇಸ್ಗಳನ್ನ ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ರು. ಈ ಎಲ್ಲ ಆಧಾರದ ಮೇಲೂ ಕೂಡ ಒಂದಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಪೊಲೀಸರು ಕೂಡ ಮಾಡಿರುವಂತದ್ದು. ಮುಖ್ಯವಾಗಿ ಫಿಸಿಕಲ್ ಎವಿಡೆನ್ಸ್ ಮತ್ತೆ ಡಿಜಿಟಲ್ ಎವಿಡೆನ್ಸ್ ಆಧಾರಿತವಾಗಿ ಈಗಾಗಲೇ ಒಂದಷ್ಟು ಏನು ಆ ಗಲಭೆಯಲ್ಲಿ ಭಾಗಿಯಾದಂತ ಯುವಕರೇನಿದ್ದಾರೆ ಅವ್ರನ್ನೂ ಈಗ ಕರೆತಂದು ವಿಚಾರಣೆ ನಡೆಸ್ತಾ ಇರುವಂತದ್ದು. ಈಗಾಗಲೇ 10 ಜನರು ಏನು ಭರತ್ ರೆಡ್ಡಿಯ ಏನು ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂತ ಏನು ಗಲಭೆಯಲ್ಲಿ ಕಾರಣ ಅಂತ ಯುವಕರನ್ನ ಈಗಾಗಲೇ ಮೆಡಿಕಲ್ ಟೆಸ್ಟ್ಗೆ DIR ವಾಹನದ ಮೂಲಕ ಕಳಿಸಿಕೊಟ್ಟಿರುವಂತದ್ದು. ಜೊತೆಗೆ ಈಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡ್ತಕ್ಕಂಥ ಒಂದಷ್ಟು ಏನು ಯುವಕರಿದ್ದಾರೆ ಅವ್ರನ್ನೂ ಕೂಡ ನೇರವಾಗಿ ಬಳ್ಳಾರಿಯ ವಿಮ್ಸ್ಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕರೆದುಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂಥದ್ದು. ಜೊತೆಗೆ ಈಗೇನು ಅರೆಸ್ಟ್ ಆಗಿರ್ತಕ್ಕಂಥ ಏನು 3 ಗನ್ಮ್ಯಾನ್ಗಳಿದ್ದಾರೆ ಅವರನ್ನು ಕೂಡ ಕೊಲೆ ಕೇಸ್ನಲ್ಲಿ ಅವ್ರನ್ನೂ ಕೂಡ ಈಗ ಬಂಧನ ಮಾಡುವಂಥ ಒಂದು ಸಾಧ್ಯತೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೊಂದಷ್ಟು ಯುವಕರನ್ನು ಕೂಡ ಕರೆತರುವಂಥ ಒಂದು ಸಾಧ್ಯತೆ ಇದೆ. ಈಗ ಸುತ್ತಮುತ್ತಲು ಘಟನೆ ನಡೆದಂಥ ಒಂದು ಪ್ರದೇಶದ ಸುತ್ತಮುತ್ತಲೂ ಕೂಡ ಒಂದಷ್ಟು CC ಫುಟೇಜ್ಗಳಾಗಿರ್ಬೋದು, ಜೊತೆಗೆ ಡಿಜಿಟಲ್ ಎವಿಡೆನ್ಸ್ಗಳಾಗಿರ್ಬೋದು ಎಲ್ಲವನ್ನೂ ಕಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಘಟನೆಯ ಆರಂಭಿಕ ಹಂತದಲ್ಲಿ ಹೇಗಿತ್ತು, ಜೊತೆಗೆ ಮಧ್ಯದಲ್ಲಿ ಕೂಡ ಸಾಕಷ್ಟು ಒಂದು ರೀತಿಯಾಗಿ ಕಲ್ಲು ತೂರಾಟಗಳಾದವು. ಆ ಒಂದು ಮಾಹಿತಿಯನ್ನ ಆಧರಿಸಿ ಈಗ ಪೊಲೀಸರು ಎಲ್ಲ ಕ್ರಮಕ್ಕೂ ಕೂಡ ಮುಂದಾಗಿರುವಂತದ್ದು. ನಿನ್ನೆ ಸಂಜೆ ವೇಳೆಯಿಂದಲೂ ಕೂಡ ಸಾಕಷ್ಟು ತನಿಖೆಯನ್ನು ಚುರುಕುಗೊಳಿಸಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ.